ಶಿವರಾತ್ರಿಯ ಪ್ರಯುಕ್ತ ಎಲ್ಲೆಲ್ಲೂ ಶಿವನಾಮಸ್ಮರಣೆ ಮುಳುಗ್ತಾ ಇತ್ತು. ಫೌಂಡೇಶನ್ ವತಿಯಿಂದ ಸದ್ಗುರು ಜಗ್ಗಿ ವಾಸುದೇವ್ ಅವರ ಸಾರಥ್ಯದಲ್ಲಿ ಜಾಗರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ತಮಿಳುನಾಡಿನ ಕೊಯಮತ್ತೂರಿನಲ್ಲಿರುವ ಆದಿಯೋಗಿ ಪ್ರತಿಮೆಯ ಮುಂಭಾಗದಲ್ಲಿ ಕಾರ್ಯಕ್ರಮ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕುಟುಂಬ ಸಮೇತರಾಗಿ ಪಾಲ್ಗೊಂಡಿದ್ದಾರೆ. ಈಶಾ ಯೋಗ ಕೇಂದ್ರದಲ್ಲಿ ಮಹಾಶಿವರಾತ್ರಿಯ ಜಾಗರಣೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿತ್ತು. ರಾತ್ರಿ ಇಡೀ ಹಾಡುಗಳ ಗಾಯನ, ಭಜನೆ, ಕುಣಿತದಲ್ಲೇ ಭಕ್ತರು ಮಗ್ನರಾಗಿದ್ದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಸಮಾಪ್ತಿಯಾಗಿದೆ. ಒಟ್ಟು 45 ದಿನಗಳ ಕಾಲ ನಡೆದ ಅತಿ ದೊಡ್ಡ ಧಾರ್ಮಿಕ ಉತ್ಸವದ ಕೊನೆಯ ದಿನದಂದು ತ್ರಿವೇಣಿ ಸಂಗಮದಲ್ಲಿ 66 ಕೋಟಿ ಭಕ್ತರು ಮಿಂದೆದ್ದಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ ಸೇರಿದಂತೆ ಇನ್ನೂ ಹಲವು ರಾಜಕೀಯ ನಾಯಕರು ಹಾಗೂ ಬಾಲಿವುಡ್ ನಟ ನಟಿಯರು, ವಿದೇಶಿಗರು ಭವ್ಯ ಭಕ್ತಿ ಸಾಗರದಲ್ಲಿ ಮಿಂದು ಪುನೀತರಾಗಿದ್ದಾರೆ. ನಿನ್ನೆ ಕುಂಭಮೇಳದ ಕೊನೆಯ ದಿನ ಆಗಿದ್ದರಿಂದ ಭಕ್ತರ ಮೇಲೆ ಹೂಮಳೆಯನ್ನು ಸುರಿಸಲಾಯಿತು. ಹಾಗೂ ಈ ಕುರಿತು ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕುಂಭಮೇಳದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. Very good. Number one, I appreciated the organization which they have done. It is not small job. Whatever may be, ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದೆರಡು ತೊಂದರೆಗಳು ಆಗ್ಬೋದು, ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು, ಆಗಿರ್ಬೋದು. ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್, ಬಟ್ ಇಟ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್, ಒನ್ ಸ್ಯಾಟಿಸ್ಫ್ಯಾಕ್ಷನ್. ಬದುಕು ಕಟ್ಟಿಕೊಳ್ಳೋಕೆ ನಗರಕ್ಕೆ ಬಂದ ಜನರು ಈಗ ಹಬ್ಬದ ದಿನ ಬೀದಿಯಲ್ಲಿ ನಿಲ್ಲುವ ಪರಿಸ್ಥಿತಿ ಬಂದಿದೆ. ಚಿಕ್ಕಜಾಲ ಠಾಣೆ ಮುಂದೆ ನೆರೆದಿರುವ ಎಲ್ಲರೂ ಹೊನಸಮಾರಹಳ್ಳಿಯ ರಾಜಣ್ಣ ಎಂಬುವನ ಕಟ್ಟಡದಲ್ಲಿ ಬಾಡಿಗೆ ಮತ್ತು ಲೀಸಿಗೆ ಮನೆ ಪಡೆದು ವಾಸವಾಗಿದ್ದರು. ಆದರೆ ಮನೆ ಮಾಲೀಕ ಮಾಡಿರುವ ಎಡವಟ್ಟಿಗೆ ಬರೋಬ್ಬರಿ 16 ಕುಟುಂಬಗಳು ಹಬ್ಬದ ದಿನವೇ ಬೀದಿಗೆ ಬಿದ್ದಿವೆ. ವಿಷಯ ಏನೆಂದರೆ, ಬ್ಯಾಂಕಿನಲ್ಲಿ ಕೋಟಿ ಲೋನ್ ಪಡೆದ ಮಾಲೀಕ 4 ಮಹಡಿ ಕಟ್ಟಡದಲ್ಲಿ 16 ಮನೆಯನ್ನು ಕಟ್ಟಿದ್ದರು. ಲಕ್ಷಾಂತರ ರೂಪಾಯಿ ಕೊಟ್ಟು 16 ಕುಟುಂಬಗಳು ವಾಸ ಮಾಡುತ್ತಿದ್ದವು. ಆದರೆ ನಿನ್ನೆ ಸಂಜೆ ಕಂತು ಕಟ್ಟಿಲ್ಲ ಅಂತ ಏಕಾಏಕಿ ಕಟ್ಟಡ ಸೀಸ್ ಮಾಡಿದ್ದಾರೆ. ಹಬ್ಬದ ದಿನವೇ ಕಂಗಾಲಾದ 16 ಕುಟುಂಬಗಳು ಬೀದಿಗೆ ಬಿದ್ದಿದ್ದು ನ್ಯಾಯಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ. ಇನ್ನು ಮನೆಯಲ್ಲಿರುವ ಬಟ್ಟೆ ವಸ್ತುಗಳನ್ನು ಕೂಡ ಬ್ಯಾಂಕ್ ಸಿಬ್ಬಂದಿಗಳು ತೆಗೆದುಕೊಳ್ಳಲು ಬಿಡಲಿಲ್ಲವಂತೆ. ಇದರಿಂದ ನಿನ್ನೆಯಿಂದಲೂ ಮಕ್ಕಳು, ವಯಸ್ಕರರು ಉಟ್ಟ ಬಟ್ಟೆಯಲ್ಲಿಯೇ ಪರದಾಡಿದ್ದಾರೆ. ಸದ್ಯ ಮಧ್ಯಸ್ಥಿಕೆ ವಹಿಸಿದ ಪೊಲೀಸರು ಮನೆಯ ಬೀಗವನ್ನು ತೆಗೆದಿದ್ದಾರೆ. ಬೇಸರವಾದ ಬಾಡಿಗೆದಾರರು ನಮ್ಮ ದುಡ್ಡು ವಾಪಸ್ ಕೊಡಿ, ಈಗಲೇ ಮನೆ ಖಾಲಿ ಮಾಡ್ತೀನಿ ಅಂತ ಒತ್ತಾಯಿಸುತ್ತಿದ್ದಾರೆ. ಬಿಬಿಎಂಪಿ ವಿಭಜನೆಯ ವಿಚಾರ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ನಡುವೆ ಭಿನ್ನಾಭಿಪ್ರಾಯಗಳು ಕೇಳಿ ಬರುತ್ತಿದೆ. ಕುಮಾರಸ್ವಾಮಿ ಹೇಳಿಕೆಗೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನಂಗೊತ್ತು ನಮ್ಮ ಊರ ಹೆಸರು ಏನು ಇಟ್ಕೋಬೇಕು ಅಂತ. ಕುಮಾರಸ್ವಾಮಿ ಮಾತಿಗೆಲ್ಲ ಕಿಮ್ಮತ್ತು ಕೊಡುವ ಅವಶ್ಯಕತೆ ಇಲ್ಲ ಅಂತ ಕುಮಾರಸ್ವಾಮಿ ಅವರ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಅದ್ಯಾವುದೋ ಕಸ, ಇನ್ನ ಕೋರ್ಟಲ್ಲಿ ನಮಗೆ ಆ ಕಸ ಇದನ್ನ ಮಾಡಕ್ಕೆ, ಟೆಂಡರ್ ಮಾಡಕ್ಕೆ ಬಿಟ್ಟಿಲ್ಲ. 82% ಹಾಕಿದ್ದಾರೆ, 82% ಹಾಕಿದ್ದಾರೆ. ಅಬೋ ಕಸ ಟೆಂಡರ್ 82% ಹಾಕಿದ್ದಾರೆ. ಸೊ ಕೋರ್ಟಲ್ಲಿ ಇದೆ, ಕೋರ್ಟಲ್ಲಿಂದ ನಮಗೆ ಅದನ್ನ ಅದ್ರ ಬಗ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ನಾನು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇಲ್ಲ. ಕಾರ್ಟೆಲ್ ಒಂದೇ ಗ್ರೂಪ್ ಅಲ್ಲಿ ಕಾರ್ಟೆಲ್ ಮಾಡಿದ್ದಾರೆ. ಮಾಡಕ್ಕೆ ಮುಂಚಿತವಾಗಿ ಕುಮಾರಸ್ವಾಮಿ ಹತ್ರಕ್ಕೆ ಹೋಗ್ಬಿಟ್ಟು ಅದೆಷ್ಟು 15,000 ಕೋಟಿ ಹೊಡೆದು ಬಿಟ್ಟಿದ್ದಾರೆ ಅಂತ ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 15,000 ಕೋಟಿ ಕಿಕ್ ಬ್ಯಾಕ್, 15,000 ಕೋಟಿ ಕಿಕ್ ಬ್ಯಾಕ್ ಅಂತ. ಯಾವ ಕಿಕ್ ಬ್ಯಾಕ್ ಹಿಂದೆ ಎಲ್ಲಿ ಬೇಕು, ಯಾರು ಕಿಕ್ ಹೊಡೆದಿದ್ರು, ಯಾವ ಬ್ಯಾಕ್ ಹೊಡೆದಿದ್ರು ಅಂತ. ಕಿಕ್ ಬ್ಯಾಕ್ ಅದು ಯಾವನ ಕಿಕ್ ಬ್ಯಾಕ್ ಕೊಟ್ಟಿದ್ದ ಅಂತ ಹೇಳ್ಬೇಕಲ್ಲ. ಒಳ್ಳೆ ಸಿಬಿಐಗೆ ಕಿಕ್ ಬ್ಯಾಕ್. ಪಾಪ ಕುಮಾರಸ್ವಾಮಿಗೆ ಹಿಂದೆ ಕಸ ಹೊಡೆತಿದ್ ರೂಢಿ ಇದೆ, ಲಾರಿ ಮಾಡಿಕೊಂಡಿದ್ರು ಅವರು. ಆಮೇಲೆ 3 ಲಾರಿ ಮಾಡಿಕೊಂಡು ನಂಗೆ ನೆನಪಿದೆ ಅವರು. ಬೆಂಗಳೂರಿನಲ್ಲಿ ಇಡ್ಲಿ ಪ್ರಿಯರಿಗೆ ಇದು ಶಾಕಿಂಗ್ ಸುದ್ದಿ. ನೀವು ತಿನ್ನುವ ಇಡ್ಲಿ ಕ್ಯಾನ್ಸರ್ಗೆ ಕಾರಣ ಆಗಬಹುದು. ಆಹಾರ ಇಲಾಖೆ ಪರೀಕ್ಷೆಯಲ್ಲಿ ಆಘಾತಕಾರಿ ವರದಿ ಬಯಲಾಗಿದೆ. ಇಡ್ಲಿ ತಯಾರಿಸುವುದಕ್ಕೆ ಬಟ್ಟೆ ಬದಲು ಪ್ಲಾಸ್ಟಿಕ್ ಅನ್ನು ಬಳಸುತ್ತಿದ್ದಾರೆ. ಇಡ್ಲಿ ಬಡಿಸುವಾಗ, ಪ್ಯಾಕ್ ಮಾಡುವಾಗ ಪ್ಲಾಸ್ಟಿಕ್ ಅನ್ನು ಬಳಸುತ್ತಿದ್ದಾರೆ. ಇದು ಜನರ ಆರೋಗ್ಯಕ್ಕೆ ತುಂಬಾ ಹಾನಿಕಾರ. ನೀವು ನೋಡಿರಬಹುದು, ಇಡ್ಲಿಯ ಹಿಟ್ಟನ್ನ ಒಂದು ಟ್ರೇಗೆ ಹಾಕೋ ಮುಂಚೆ ಪ್ಲಾಸ್ಟಿಕ್ ಅನ್ನ ಬಳಸುತ್ತಿದ್ದಾರೆ. ಯಾಕಂದ್ರೆ ಸುಲಭವಾಗಿ ಅದನ್ನ ತೆಗೆಯಬಹುದು ಅನ್ನೋ ಕಾರಣದಿಂದ. ಹಾಗೆ ಇದು ಬಿಸಿ ಇಡ್ಲಿ ಜೊತೆ ಸ್ಟೀಮ್ ಆಗುತ್ತೆ. ಶಾಖದಿಂದ ಹಾನಿಕಾರಕ ವಸ್ತುವನ್ನು ಪ್ಲಾಸ್ಟಿಕ್ ಹೊರಸೂಸುತ್ತದೆ. ಇದು ಕ್ಯಾನ್ಸರ್ಗೆ ಕಾರಣ ಎಂದು ತಜ್ಞರಿಂದ ಎಚ್ಚರಿಕೆ ನೀಡಲಾಗಿದೆ. ಇದರ ಬಗ್ಗೆ ತಜ್ಞರ ಅಭಿಪ್ರಾಯವನ್ನ ಕೇಳೋಣ ಬನ್ನಿ. PFAS ಅನ್ನೋ ಕಾಂಪೌಂಡು ದೇಹದಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಆಗುವಂತ
ಕಾರಣಗಳು ಹೆಚ್ಚಾಗಿರ್ತವೆ. ಅಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿನ ಕಮ್ಮಿ ಮಾಡುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಈ ಪ್ರೆಗ್ನೆನ್ಸ್ ಮತ್ತು ಲ್ಯಾಕ್ಟೇಟಿಂಗ್ ಮದರ್ ಏನಾದರೂ ಅಂಥ ಬಳಕೆ ಮಾಡಿರೋಂಥ ಲೋ ಕ್ವಾಲಿಟಿ ಪಾರ್ಚ್ಮೆಂಟ್ ಪೇಪರಲ್ಲಿ ತಯಾರಾಗಿರೋ ಆಹಾರಗಳನ್ನ ಸೇವನೆ ಮಾಡಿದ್ರೆ ಖಂಡಿತವಾಗೂ ಮಗು ಮೇಲೂ ಪರಿಣಾಮ ಬೀರುತ್ತೆ ಮತ್ತು ಆಕೆ ಗರ್ಭಿಣಿಯಾಗಿರೋದ್ರಿಂದ ಆಕೆ. ತೆಲುಗು ನಟ, ರಚನೆಕಾರ, ನಿರ್ದೇಶಕ ಪೋಸಾನಿ ಕೃಷ್ಣಮುರಳಿ ಹೈದರಾಬಾದ್ನ ರಾಯದುರ್ಗದಲ್ಲಿ ಫೆಬ್ರವರಿ 26ರಂದು ರಾತ್ರಿ 8:45 ಸುಮಾರಿಗೆ ಆಂಧ್ರಪ್ರದೇಶದ ಪೊಲೀಸರು ಬಂಧಿಸಿದ್ದಾರೆ. ವೈಎಸ್ಆರ್ಸಿಪಿ ನಾಯಕರು ಆಗಿರುವ ಪೋಸಾನಿ ಕೃಷ್ಣಮುರಳಿ ಅನ್ನಮಯ್ಯ ಒಬಲುವರಿಪಲ್ಲಿ ಠಾಣೆ ಪೊಲೀಸರಿಂದ ಬಂಧನ ಆಗಿದ್ದಾರೆ. ಅವರನ್ನು ನಿರ್ದಿಷ್ಟ ಸಮುದಾಯದ ವಿರುದ್ಧ ಅಪಾದಿತ ಟೀಕೆಗಳಿಗಾಗಿ ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಹಿರಿಯ ತೆಲುಗು ನಟ ಮತ್ತು ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಸದಸ್ಯ ಪೋಸಾನಿ ಕೃಷ್ಣಮುರಳಿ ಅವರ ವಿರುದ್ಧ ಒಬಲುವಾರಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಸೆಕ್ಷನ್ 196, 352 ಮತ್ತು 111 ಅಡಿಯಲ್ಲಿ SC/ST ಕಾಯ್ದೆಯ ಸೆಕ್ಷನ್ 3(5) ಓದುವ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ನಟನನ್ನು ವಶಕ್ಕೆ ಪಡೆಯಲಾಗಿದ್ದು ರಾಜಂಪೇಟೆಯ ಹೆಚ್ಚುವರಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುವುದು.